ಸಿದ್ದರಾಮಯ್ಯ ಆಡಿರೋ ಆಟಕ್ಕೆ ಮಾಡಿರುವಂತಹ ಕೆಲಸಕ್ಕೆ ಹೈಕಮಾಂಡ್ ಈಗ ಶರಣಾಗಿದೆ. ಸಿದ್ದರಾಮಯ್ಯ ಶಕ್ತಿಯನ್ನ ಕಂಡು ಹೈಕಮಾಂಡ್ ಬಹುಪರಾಕ್ ಅಂತ ಹೇಳ್ತಾ ಇದೆ. ಸಿದ್ದರಾಮಯ್ಯ ವಿರೋಧಿಗಳ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇತರ ನಾಯಕರ ಕನಸು ನುಚ್ಚು ನೂರಾಗ್ತಾ ಇದೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಸಿದ್ದರಾಮಯ್ಯ ಆಡಿರೋ ಆಟಕ್ಕೆ ಮಾಡಿರುವಂತಹ ಕೆಲಸಕ್ಕೆ ಹೈಕಮಾಂಡ್ ಈಗ ಶರಣಾಗಿದೆ. ಸಿದ್ದರಾಮಯ್ಯ ಶಕ್ತಿಯನ್ನು ಕಂಡು ಹೈಕಮಾಂಡ್ ಬಹುಪರಾಕ್ ಅಂತ ಹೇಳ್ತಾ ಇದೆ. ಹೈಕಮಾಂಡ್ ಸಿದ್ದರಾಮಯ್ಯನವರ ಜೊತೆಗೆ ಹೊಂದ್ಕೊಂಡಿರೋದನ್ನು ನೋಡಿದರೆ ಸಿದ್ದರಾಮಯ್ಯ ವಿರೋಧಿಗಳ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಇತರ ನಾಯಕರ ಕನಸು ನುಚ್ಚು ನೂರಾಗ್ತಾ ಇದೆ. ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಈ ಕುರಿತ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಉಪಚುನಾವಣೆ ಮುಗಿತು, ರಿಸಲ್ಟ್ ಕೂಡ ಬಂದಾಯಿತು. ಪಂಚರಾಜ್ಯಗಳ ಚುನಾವಣಾ ರಿಸಲ್ಟ್ ಬಂದಾಯಿತು. ಬಂದ ಮೇಲೆ ಟಗರು ಸಿದ್ದರಾಮಯ್ಯನವರ ಹವಾ ಕಾಂಗ್ರೆಸ್ನಲ್ಲಿ ಹೆಚ್ಚಾಯಿತು. ಹೈಕಮಾಂಡ್ ಮಟ್ಟದಲ್ಲಿ ಇತರೆ ಪ್ರಾದೇಶಿಕ ರಾಜ್ಯಗಳ ನಾಯಕರ ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಸಿದ್ದರಾಮಯ್ಯ ಟಾಪ್ ಒನ್ ಲೀಸ್ಟಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ನ ನೆಚ್ಚಿನ ನಾಯಕರ ಲೀಸ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವ ಎಲ್ಲ ಟಾಸ್ಕ್ಗಳನ್ನು ಲೀಲಾಜಾಲವಾಗಿ ಗೆಲ್ಲಿಸಿಕೊಂಡು ಬರುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಉಪಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ಅಂತರದ ಗೆಲುವು, ದಾವಣಗೆರೆಯಲ್ಲಿಯೂ ಕೂಡ ಕಾಂಗ್ರೆಸ್ನ ಗೆಲುವು, ಪಕ್ಕದ ಕೇರಳದಲ್ಲಿ UDFಗೆ ಬಹುಮತ. ಕಾಂಗ್ರೆಸ್ UDF ಜೊತೆ ಸೇರಿಕೊಂಡು ಕೇರಳದಲ್ಲಿ ಅಧಿಕಾರ ನಡೆಸಬೇಕು, ಸರ್ಕಾರ ರಚಿಸಬೇಕು ಅಂದರೆ ಸಿದ್ದರಾಮಯ್ಯನವರ ಕೊಡುಗೆ ಮಹತ್ತರವಾಗಿದೆ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ. ಸಿದ್ದರಾಮಯ್ಯನವರ ಸಂಘಟಿತ ಕಾರ್ಯಶೈಲಿ, ಸಿದ್ದರಾಮಯ್ಯನವರ ಹಿಂದಿರುವಂತಹ ಅಹಿಂದ ಶಕ್ತಿ, ಸತೀಶ ಜಾರಕಿಹೊಳಿಯವರಾಗಿರ್ಬೋದು ಕರ್ನಾಟಕದಲ್ಲಿ, BZ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇತರೆ ದಲಿತ ನಾಯಕರಾಗಿರ್ಬೋದು, ಇವರೆಲ್ಲರೂ ಸೇರಿ ಸಿದ್ದರಾಮಯ್ಯನವರ ಹಿಂದೆ ಬೆನ್ನಿಗೆ ನಿಲ್ಲುವಂತಹ ಒಂದು ಸ್ಟೆಬಿಲಿಟಿ ಅದು ಹೈಕಮಾಂಡ್ನ ಮೆಚ್ಚುಗೆಗೆ ಕಾರಣವಾಗಿದೆ. ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಅವರಿಗೆ ಕಾಲ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಷನ್ ಹೇಳಿದ್ದಾರಂತೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಹವಾ ಹೆಚ್ಚಾಗ್ತಾನೆ ಇದೆ. ಎಸ್ ವೀಕ್ಷಕರೇ, ಈ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಈ ಬಾಂಧವ್ಯವನ್ನು ಕಂಡು ಸಿದ್ದರಾಮಯ್ಯ ರಾಜಕೀಯ ವಿರೋಧಿಗಳಿದ್ದಾರೆ, ಅವರಿಗೆ ಎದೆ ಬಡಿತ ಹೆಚ್ಚಾಗ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮಲ್ಲಿಕಾರ್ಜುನ ಖರ್ಗೆಯವರು AICC ಅಧ್ಯಕ್ಷರು, ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ಕಾರಣದಿಂದ ಅವರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋದವರು. ಸಿದ್ದರಾಮಯ್ಯ ಬಂದ ಮೇಲೆ ಮೊದಲು ಮಾಡಿರೋ ಕೆಲಸ, ಕಾಂಗ್ರೆಸ್ಸಿಗೆ ಬಂದ ಮೇಲೆ ಮೊದಲು ಮಾಡಿರೋ ಕೆಲಸ ಏನಪ್ಪ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಗೆ ಕಳಿಸಿದ್ದು. ಅವರ ಪ್ರಬಲ ರಾಜಕೀಯ ಪೈಪೋಟಿ ಯಾರು, ಕಾಂಪಿಟೇಟರ್ ಯಾರು ಆಗ್ತಾರೆ ಅನ್ನೋದನ್ನು ಗುರುತಿಸಿ ಕಾಂಗ್ರೆಸ್ಗೆ ಬಂದ ತಕ್ಷಣವೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ರಾಜ್ಯದಿಂದ ದೆಹಲಿಗೆ ಕಳಿಸಿದ್ದು ಸಿದ್ದರಾಮಯ್ಯನವರ ರಾಜಕೀಯ ಚಾಣಾಕ್ಷ ತಂತ್ರಗಳಲ್ಲಿ ಒಂದು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇದೆ. ಈಗ ಹೈಕಮಾಂಡ್ ಯಾವಾಗ ಸಿದ್ದರಾಮಯ್ಯನವ್ರಿಗೆ ತೀರಾ ಕ್ಲೋಸ್ ಅನ್ನೋ ಹಂತಕ್ಕೆ ಹೋಗ್ತಾ ಇದೆಯೋ ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಸ್ವಲ್ಪ ಇರುಸುಮುರುಸನ್ನು ಉಂಟು ಮಾಡ್ತಾ ಇದೆ. ಹೇಳಿ ಕೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ಕೂಡ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಕ್ಲೋಸ್ನೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದಿಗಿಲು ಮೂಡುವಂತೆ ಮಾಡಿದೆ.
ಇನ್ನು ಕರ್ನಾಟಕ ಕಾಂಗ್ರೆಸ್ನ ಮಟ್ಟಿಗೆ ಹೈಕಮಾಂಡ್ನ ನೀಲಿಗಣ್ಣಿನ ಹುಡುಗ ಯಾರಪ್ಪ ಅಂದರೆ, ತುಂಬ ಪ್ರೀತಿ ಪಾತ್ರ ಯಾರಪ್ಪ ಅಂದರೆ, ಅಥವಾ ಏನೇ ಸಮಸ್ಯೆಗಳಾದರೂ ಕೂಡ ಗಾಂಧಿ ಕುಟುಂಬಕ್ಕಾಗಲಿ ಹೈಕಮಾಂಡ್ಗಾಗಲಿ ಯಾರಿಗೆ ಕಾಲ್ ಬರ್ತಿತ್ತು ಬೆಂಗಳೂರಿಗೆ ಅಂದರೆ, ದಿ ಒನ್ ಆ್ಯಂಡ್ ಓನ್ಲಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರಿಗೆ. ಆದರೆ ಸಿದ್ದರಾಮಯ್ಯ ಈಗ ಹೈಕಮಾಂಡ್ಗೆ ಕ್ಲೋಸ್ ಆಗಿರೋದನ್ನು ನೋಡಿದರೆ ಡಿ ಕೆ ಶಿವಕುಮಾರ್ಗೂ ಕೂಡ ಒಳಗೊಳಗೆ ಈಗ ಯಾವ ರೀತಿ ತೀರ್ಮಾನಗಳು, ಯಾವ ರೀತಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ಅರಗಿಸ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ. ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿಟ್ಟುವ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ವರ್ಷಗಳನ್ನು ಕಂಡು ಸೈಲೆಂಟಾಗಿ ಆಟ ಆಡ್ತಿರುವಂಥ ಸಿದ್ದರಾಮಯ್ಯ ಹಲವು ರೀತಿಯ ಆಟಗಳನ್ನು ಆಡಿ ಡಿ ಕೆ ಶಿವಕುಮಾರ್ ಅವರ ಹಿನ್ನಡೆಗೆ ಕಾರಣವಾಗಿದ್ದಾರೆ. ಅದು ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿಯೂ ಆಗಿರ್ಬೋದು. ಆದರೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಮೆಚ್ಚಿನ ನಾಯಕರಾಗಿತ್ತು. ಆದರೆ ಈ ಅಸ್ಸಾಂ ಚುನಾವಣೆಯ ಸೋಲು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಹಿನ್ನಡೆಯನ್ನು ತಂದುಕೊಟ್ಟಿದೆ. ಜೊತೆಗೆ ದಾವಣಗೆರೆ ಟಿಕೆಟ್ ಹಂಚಿಕೆಯಲ್ಲಿ ಆದಂಥ ಗೊಂದಲ, ದಾವಣಗೆರೆ ಚುನಾವಣಾ ಸಂದರ್ಭದಲ್ಲಿ ಆದಂಥ ಗೊಂದಲ, KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರುವ ಹಲವು ತೀರ್ಮಾನಗಳು, ಅವು ಕೂಡ ಈಗ ಆತುರದ ತೀರ್ಮಾನ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗಿದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ನಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳೋ ಹಂತಕ್ಕೆ ಹೈಕಮಾಂಡ್ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಇವರೆಲ್ಲರನ್ನ ಮೀರಿ ಈಗ ಹೈಕಮಾಂಡ್ಗೆ ಹತ್ತಿರವಾಗಿದ್ದಾರೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಹತ್ತಿರ ಆಗಿರೋದ್ರಿಂದ ಸಿದ್ದರಾಮಯ್ಯ ರಾಜಕೀಯ ವಿರೋಧಿಗಳ ಎದೆಬಡಿತ ಹೆಚ್ಚಾಗ್ತಿದೆ ಅನ್ನುವಂಥ ವಿಶ್ಲೇಷಣೆ ಈಗ ನಡೀತಾ ಇದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.